Welcome to Commerce Classes. ಕಾರ್ಲ್ ಪೇಯರ್ಸನ್ ಕಾರ್ರಿಲೇಷನ್ ಈ ಒಂದು ಚಾಪ್ಟರ್ ಮೇಲೆ ಸೆಕೆಂಡ್ ಪ್ರಾಬ್ಲಮ್ ಇವತ್ತು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಫಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಯಲ್ ಮೀನ್ ಮೆಥಡ್ ಯಾವ ರೀತಿ ನಾವು ಅದನ್ನು ಯೂಸ್ ಮಾಡಿಬಿಟ್ಟು ಆ್ಯಕ್ಚುಯಲ್ ಮೀನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ, ಹಾಗೆ ಪ್ರಾಬ್ಲಮ್ನ ಯಾವ ರೀತಿ ಫಸ್ಟ್ ಸಾಲ್ವ್ ಮಾಡ್ತೀವಿ ಅಂತ ನೋಡಿದ್ವಿ. ಇವತ್ತು ಅಸ್ಯೂಮ್ಡ್ ಮೀನ್ ಮೆಥಡ್, ಈ ಒಂದು ಮೆಥಡ್ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಫಾರ್ಮುಲಾ ಏನಿದೆ, ಕಾರ್ರಿಲೇಷನ್ ಈಕ್ವಲ್ಸ್ ಸಿಗ್ಮಾ ಡಿ ಎಕ್ಸ್ ಡಿ ವೈ ಮೈನಸ್ ಸಿಗ್ಮಾ ಡಿ ಎಕ್ಸ್ ಇಂಟು ಸಿಗ್ಮಾ ಡಿ ವೈ ಡಿವೈಡೆಡ್ ಬೈ ಎನ್ ಹೋಲ್ ಡಿವೈಡೆಡ್ ಬೈ ರೂಟ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಗ್ಮಾ ಡಿ ಎಕ್ಸ್ ಡಿವೈಡೆಡ್ ಬೈ ಎನ್ ಟು ದ ಹೋಲ್ ಸ್ಕ್ವೇರ್ ಇಂಟು ಸಿಗ್ಮಾ ಡಿ ವೈ ಸ್ಕ್ವೇರ್ ಮೈನಸ್ ಸಿಗ್ಮಾ ಡಿ ವೈ ಡಿವೈಡೆಡ್ ಬೈ ಎನ್ ಟು ದಿ ಹೋಲ್ ಸ್ಕ್ವೇರ್. ನೀವು ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಜಸ್ಟ್ ಒಂದು 2 to 3 ಟೈಮ್ಸ್ ಬರೆದಾಗ, ಹಾಗೆ ಪದೇ ಪದೇ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಫಾರ್ಮುಲಾ ಹಾಕೋದ್ರಿಂದ ಈಸಿಯಾಗಿ ನಾವು ಅದನ್ನು ನೆನ್ಪಿಟ್ಕೋಬೋದು. ಸೊ ಈಗ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ. ಒಂದು ಕ್ವಶನ್ ತೊಗೊಂಡಿದ್ದೀನಿ, ಇದು ಕೂಡ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ನೇ. ಯೂಸ್ ಅಸ್ಯೂಮ್ಡ್ ಮೀನ್ ಮೆಥಡ್ ಆ್ಯಂಡ್ ಡಿಟರ್ಮೈನ್ ದ ಕೋಎಫಿಷಿಯೆಂಟ್ ಆಫ್ ಕಾರ್ರಿಲೇಷನ್. ಸೊ ಅಸ್ಯೂಮ್ಡ್ ಮೀನ್ ಮೆಥಡನ್ನು ಯೂಸ್ ಮಾಡಿಬಿಟ್ಟು ಕಾರ್ರಿಲೇಷನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ನಾವು ಆ್ಯಕ್ಚುಯಲ್ ಮೀನ್ ಮೆಥಡ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ನೋಡಿದ್ವಿ, ಪಾಸಿಟಿವ್ ಕಾರ್ರಿಲೇಷನ್ ಕೂಡ ಇರುತ್ತೆ, ನೆಗೆಟಿವ್ ಕಾರ್ರಿಲೇಷನ್ ಕೂಡ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಕೂಡ ನಾವು ಫಸ್ಟ್ ವೀಡಿಯೋದಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಎಕ್ಸ್ ಹಾಗೆ ವೈ 2 ವೇರಿಯೇಬಲ್ಸ್ ಕೊಟ್ಟಿದ್ದಾರೆ, ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಎಕ್ಸ್ ಏನಿದೆ 6, 8, 12, 15, 18, 20, 24, 28, 31. ಅದೇ ರೀತಿ ವೈದು ಕೂಡ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ 10, 12, 15, 15, 18, 25, 22, 26, 28. ಸೊ ಇದಿಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನಾವು ಕಾರ್ರಿಲೇಷನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಆಫ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯೆಂಟ್ ಆಫ್ ಕಾರ್ರಿಲೇಷನ್ ಅಂಡರ್ ಅಸ್ಯೂಮ್ಡ್ ಮೀನ್ ಮೆಥಡ್. ಓಕೆ, ಸೊ ನೀವು ಇದನ್ನು ಬರೀಲೇಬೇಕಾಗತ್ತೆ. ಎಷ್ಟು ಕಾಲಮ್ಸ್ ಬರುತ್ತೆ? ಎಕ್ಸ್ ಹಾಗೆ ವೈ ಏನಿದೆ ಕ್ವಶನ್ನಲ್ಲೇ ಕೊಟ್ಟಿರ್ತಾರೆ, ಕ್ವಶನ್ ಪೇಪರಲ್ಲೇ ಎಕ್ಸ್ ಇದೆ. ಸೊ ಕ್ವಶನಲ್ಲಿ ಏನಿದೆ ಆ್ಯಸ್ ಇಟ್ ಈಸ್ ಹಾಗೆ ಹಾಕ್ಕೊಂಡಿದ್ದೀನಿ ಎಕ್ಸ್. ಡಿ ಎಕ್ಸ್ ಯಾವ ರೀತಿ ನಮಗೆ ಸಿಗುತ್ತೆ? ಎಕ್ಸಿಂದ ಈ ವ್ಯಾಲ್ಯೂಯಿಂದ ಎಕ್ಸ್ ಬಾರನ್ನು ಲೆಸ್ ಮಾಡಿದರೆ ನಮಗೆ ಡಿ ಎಕ್ಸ್ ಸಿಗುತ್ತೆ. ಸೊ ಎಕ್ಸ್ ಬಾರ್ ಯಾವ ರೀತಿ? ನಾವು ಆ್ಯಕ್ಚುಯಲ್ ಮೀನ್ ಮೆಥಡಲ್ಲಾಗಿದ್ದರೆ ಅದನ್ನು ಟೋಟಲ್ ಮಾಡಿಬಿಟ್ಟು ಎಷ್ಟಿದೆ ವೇರಿಯೇಬಲ್ಸ್ ಅದನ್ನು ಡಿವೈಡೆಡ್ ಬೈ ಮಾಡ್ತಾ ಇದ್ವಿ. ಬಟ್ ಇದು ಅಸ್ಯೂಮ್ಡ್ ಮೀನ್ ಮೆಥಡ್, ನಾವು ಅಸ್ಯೂಮ್ ಮಾಡಬೇಕು, ಇದರಲ್ಲಿ ಯಾವುದಾದ್ರೂ ಒಂದನ್ನು ತೊಗೋಬೋದು. ಸೊ ನೀವು ಯಾವುದಾದ್ರೂ ತೊಗೊಳ್ಳಿ, 15 ತೊಗೊಂಡ್ರೂ ಬರುತ್ತೆ, 18 ತೊಗೊಂಡ್ರೂ ಬರುತ್ತೆ, ಸೇಮ್ ಆನ್ಸರ್ ಬರುತ್ತೆ. ನಾನಿಲ್ಲಿ 9 ವೇರಿಯೇಬಲ್ಸ್ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ 5th ಒಂದನ್ನು ತಗೊಳ್ತಾ ಇದ್ದೀನಿ, ಮಿಡಲಲ್ಲಿರೋದನ್ನು. ಓಕೆ, ಈ 18 ತಗೊಳ್ತಾ ಇದ್ದೀನಿ ಎಕ್ಸ್ ಬಾರ್ ಆಗಿ. ಎಕ್ಸ್ ಬಾರ್ ಆಗಿ ಯಾವ ವ್ಯಾಲ್ಯೂ ತೊಗೊಂಡಿದ್ದೀನಿ? 18 ತೊಗೊಂಡಿದ್ದೀನಿ. ನೀವು 15 ತೊಗೊಂಡು ಮಾಡಿ, ಇಲ್ಲ 20 ತೊಗೊಂಡು ಮಾಡಿ, ಯಾವುದೇ ತೊಗೊಂಡ್ರೂ ಕೂಡ ನಿಮಗೆ ಸೇಮ್ ಆನ್ಸರ್ ಬರುತ್ತೆ, ನೋ ಡೌಟ್. ಆದರೆ ನಾನು ಮಿಡಲ್ ವ್ಯಾಲ್ಯೂನ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಷ್ಟು? 18 ತೊಗೊಂಡಿದ್ದೀನಿ. 6 ಮೈನಸ್ 18 ಎಷ್ಟಾಗುತ್ತೆ? ಮೈನಸ್ 12. 6 ಮೈನಸ್ 18 ಮೈನಸ್ 12. 8 ಮೈನಸ್ 18 ಮೈನಸ್ 10. 12 ಮೈನಸ್ 18 ಮೈನಸ್ 6. 15 ಮೈನಸ್ 18 ಮೈನಸ್ 3. 18 ಮೈನಸ್ 18 0. 20 ಮೈನಸ್ 18 2. 24 ಮೈನಸ್ 18 6. 28 ಮೈನಸ್ 18 10. 31 ಮೈನಸ್ 18 13. ಟೋಟಲ್ ಮಾಡಿದಾಗ ನಮಗೆ ಸಿಗ್ಮಾ ಡಿ ಎಕ್ಸ್ ಸಿಗುತ್ತೆ. ಟೋಟಲ್ ಪ್ಲಸ್ ವ್ಯಾಲ್ಯೂ ಏನಿದೆ ಅದನ್ನು ನಾವು ಟೋಟಲ್ ಮಾಡ್ಕೋಬೇಕು, ಮೈನಸ್ ವ್ಯಾಲ್ಯೂನ ಟೋಟಲ್ ಮಾಡಿಕೊಂಡು ಪ್ಲಸ್ ವ್ಯಾಲ್ಯೂಯಿಂದ ಮೈನಸ್ ವ್ಯಾಲ್ಯೂನ ಲೆಸ್ ಮಾಡಿದರೆ ನಮಗೆ ಟೋಟಲ್ ಸಿಗ್ಮಾ ಡಿ ಎಕ್ಸ್ ಸಿಗುತ್ತೆ, 20 ಆಗುತ್ತೆ. ಅಂದರೆ 49 ಟೋಟಲ್ ವ್ಯಾಲ್ಯೂ ಇದೆ, ಹಾಗೆ 29 ನಮಗೆ ಮೈನಸ್ ವ್ಯಾಲ್ಯೂ ಇದೆ. 49ಇಂದ 29 ಲೆಸ್ ಮಾಡಿದಾಗ 20 ಸಿಗುತ್ತೆ. ಈಗ ಎಕ್ಸ್ ಇದೆ, ಡಿ ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಡಿ ಎಕ್ಸ್ ಸ್ಕ್ವೇರ್ 12 ಇಂಟು 12 144, ನಾವು ಸ್ಕ್ವೇರ್ ಮಾಡ್ತಾ ಇರೋದಲ್ವಾ. 10 ಇಂಟು 10 100. 6 ಇಂಟು 6 36. 3 ಇಂಟು 3 9. 3 3 ಝ 9. 0 0 ಝ 0. 2 2 ಝ 4. 6 6 ಝ 36. 10 10 ಝ 100. 13 13 ಝ 169. ಟೋಟಲ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್
598 ಆಗುತ್ತೆ. ಈಗ ಎಕ್ಸ್ ಆಯಿತು, ಡಿ ಎಕ್ಸ್ ಆಯಿತು, ಡಿ ಎಕ್ಸ್ ಸ್ಕ್ವೇರ್ ಆಯಿತು. ಸೇಮ್ ಇದೇ ರೀತಿ ವೈ ವ್ಯಾಲ್ಯೂನು ಕೂಡ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೇಮ್ ಕ್ವಶನಲ್ಲಿರೋದನ್ನು ಹಾಕ್ಕೊಂಡಿದ್ದೀವಿ ಆ್ಯಸ್ ಇಟ್ ಈಸ್. ಡಿ ವೈ ಸಿಗ್ಮಾ ಡಿ ವೈ ಯಾವ ರೀತಿ ಸಿಗುತ್ತೆ? ವೈಯಿಂದ ವೈ ಬಾರನ್ನು ನಾವು ಲೆಸ್ ಮಾಡಿದರೆ ನಮಗೆ ಡಿ ವೈ ಸಿಗುತ್ತೆ. ವೈ ಬಾರು ಇದರಲ್ಲೂ ಅಷ್ಟು ನಾನು ಮಿಡಲ್ ವ್ಯಾಲ್ಯೂ ಇರೋದನ್ನು ತೊಗೊಂಡಿದ್ದೀನಿ 18. ಸೊ 18. 10 minus 18 minus 8. 12 minus 18 minus 6. 15 minus 18 minus 3. 15 minus 18 minus 3. 18 minus 18 0. 25 minus 18 7. 22 minus 18 4. 26 minus 18 8. 28 minus 18 10. ಸೊ ಟೋಟಲ್ ಪಾಸಿಟಿವ್ ವ್ಯಾಲ್ಯೂ ಮತ್ತು ನೆಗೆಟಿವ್ ವ್ಯಾಲ್ಯೂ ಮಾಡ್ಕೋಬೇಕು. ಪಾಸಿಟಿವ್ ವ್ಯಾಲ್ಯೂಯಿಂದ ನೆಗೆಟಿವ್ ವ್ಯಾಲ್ಯೂ ಲೆಸ್ ಮಾಡಿದಾಗ ನಮಗೆ ಸಿಗ್ಮಾ ಡಿ ವೈ ಎಷ್ಟಾಯಿತು? 9 ಸಿಕ್ತು. ಅಂದರೆ ಪಾಸಿಟಿವ್ ವ್ಯಾಲ್ಯೂ ಎಷ್ಟಿತ್ತು? 29 ಇತ್ತು. ನೆಗೆಟಿವ್ ವ್ಯಾಲ್ಯೂ 20 ಇತ್ತು. 29ರಿಂದ 20ನ ನಾವು ಮೈನಸ್ ಮಾಡಿದಾಗ 9 ಸಿಗ್ಮಾ ಡಿ ವೈ ಆಯಿತು. ನೆಕ್ಸ್ಟು ಸಿಗ್ಮಾ ಡಿ ವೈ ಸ್ಕ್ವಯರ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಡಿ ವೈ ಸ್ಕ್ವಯರ್ ಏನಿದೆ, ಡಿ ವೈ ನಮಗೆ ಗೊತ್ತಿದೆ, ಅದನ್ನು ಸ್ಕ್ವಯರ್ ಅಂದರೆ ಡಬಲ್ ಮಾಡಬೇಕು. 8 ಇದೆ ಅಂದರೆ 8 ಇಂಟು 8. 8 ಇಂಟು 8 ಎಷ್ಟಾಗುತ್ತೆ? 64. 6 ಇಂಟು 6 36. ಓಕೆ, 8 ಇಂಟು 8 64. 6 ಇಂಟು 6 36. 3 ಇಂಟು 3 9. 3 ಇಂಟು 3 9. 7 ಇಂಟು 7 49. 4 ಇಂಟು 4 16. 8 ಇಂಟು 8 64. 10 ಇಂಟು 10 100. ಟೋಟಲ್ ಸಿಗ್ಮಾ ಡಿ ವೈ ಸ್ಕ್ವಯರ್ 347 ಆಯಿತು. ಸೊ ನಮಗೆ ಫಾರ್ಮುಲಾದಲ್ಲಿ ಈಗ ಸಿಗ್ಮಾ ಡಿ ಎಕ್ಸ್ ಸಿಕ್ತು, ಸಿಗ್ಮಾ ಡಿ ವೈ ಸಿಕ್ತು, ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್, ಸಿಗ್ಮಾ ಡಿ ವೈ ಸ್ಕ್ವಯರ್. ಇನ್ನು ನಮಗೆ ಸಿಗ್ಮಾ ಡಿ ಎಕ್ಸ್ ಇಂಟು ಡಿ ವೈ, ಸಿಗ್ಮಾ ಡಿ ಎಕ್ಸ್ ಡಿ ವೈ ಬೇಕು. ಅಂದರೆ ಡಿ ಎಕ್ಸ್ ಇಂಟು ಡಿ ವೈನ ಮಾಡಿದರೆ ನಮಗೆ ಡಿ ಎಕ್ಸ್ ಡಿ ವೈ ಸಿಗುತ್ತೆ. 12 ಇಂಟು 8 96. 10 ಇಂಟು 6 60. 6 ಇಂಟು 3 18. 3 ಇಂಟು 3 9. 0 ಇಂಟು 0 0. 2 ಇಂಟು 7 14. 6 ಇಂಟು 4 24. 10 ಇಂಟು 8 60 80. 13 ಇಂಟು 10 130. ಟೋಟಲ್ ಸಿಗ್ಮಾ ಡಿ ವೈ ಸ್ಕ್ವಯರ್ 431. ಈಗ ನಮಗೆ ಡಿ ಎಕ್ಸ್, ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್, ಸಿಗ್ಮಾ ಡಿ ವೈ ಸ್ಕ್ವಯರ್, ಹಾಗೆ ಸಿಗ್ಮಾ ಡಿ ಎಕ್ಸ್ ಆ್ಯಂಡ್ ಡಿ ವೈ ಟೋಟಲ್ 431 ಆಯಿತು. ಈಗ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಫಾರ್ಮುಲಾ ಏನಿದೆ? ಕಾರಿಲೇಷನ್ ಈಕ್ವಲ್ ಸಿಗ್ಮಾ ಡಿ ಎಕ್ಸ್ ಡಿ ವೈ ಮೈನಸ್ ಸಿಗ್ಮಾ ಡಿ ಎಕ್ಸ್ ಇಂಟು ಡಿ ವೈ ಡಿವೈಡೆಡ್ ಬೈ ಎನ್ ಓಲ್ ಡಿವೈಡೆಡ್ ಬೈ ರೂಟ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಸಿಗ್ಮಾ ಡಿ ಎಕ್ಸ್ ಡಿವೈಡೆಡ್ ಬೈ ಎನ್ ಟು ದಿ ಸ್ಕ್ವಯರ್ ಇಂಟು ಸಿಗ್ಮಾ ಡಿ ವೈ ಸ್ಕ್ವಯರ್ ಮೈನಸ್ ಸಿಗ್ಮಾ ಡಿ ವೈ ಡಿವೈಡೆಡ್ ಬೈ ಎನ್ ಟು ದಿ ಹೋಲ್ ಸ್ಕ್ವಯರ್. ಸಿಗ್ಮಾ ಡಿ ಎಕ್ಸ್ ಡಿ ವೈ ಎಷ್ಟು ಕೊಟ್ಟಿದ್ದಾರೆ? ಲಾಸ್ಟ್ ಕಾಲಮಲ್ಲಿ ನಮಗೆ 431 ಇತ್ತು, ಹೌದಲ್ವಾ? ನೋಡಿ ಎಷ್ಟಿದೆ? ಸಿಗ್ಮಾ ಡಿ ಎಕ್ಸ್ ಡಿ ವೈ 431 ಇದೆ. 431 ಮೈನಸ್ ಸಿಗ್ಮಾ ಡಿ ಎಕ್ಸ್ 20 ಇಂಟು ಸಿಗ್ಮಾ ಡಿ ವೈ 9 ಡಿವೈಡೆಡ್ ಬೈ ಈ 9 ಹೇಗೆ ಬಂತು? ಇಲ್ಲಿ ನೋಡಿ ಎಷ್ಟು ವೇರಿಯೇಬಲ್ಸ್ ಕೊಟ್ಟಿದ್ದಾರೆ. 1 2 3 4 5 6 7 8 9 ಡಿವೈಡೆಡ್ ಬೈ 9 ಹೋಲ್ ಡಿವೈಡೆಡ್ ಬೈ ಫಾರ್ಮುಲಾದಲ್ಲಿ ಏನು ಕೇಳಿದ್ದಾರೆ? ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್. ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ 598 ಮೈನಸ್ ಸಿಗ್ಮಾ ಡಿ ಎಕ್ಸ್ 20 ಡಿವೈಡೆಡ್ ಬೈ 9 ಟು ದ ಹೋಲ್ ಸ್ಕ್ವಯರ್ ಇಂಟು ಸಿಗ್ಮಾ ಡಿ ವೈ ಸ್ಕ್ವಯರ್ ಎಷ್ಟಿದೆ? 347 ಮೈನಸ್ ಸಿಗ್ಮಾ ಡಿ ವೈ 9 ಡಿವೈಡೆಡ್ ಬೈ 9 ಇಂಟು ಸ್ಕ್ವಯರ್ ಎಷ್ಟಾಗುತ್ತೆ? 931 ಮೈನಸ್ ಏನಿದೆ ಇಲ್ಲಿ ವ್ಯಾಲ್ಯೂ 20 ಇಂಟು 9 ಡಿವೈಡೆಡ್ ಬೈ 9 ಮಾಡಿದಾಗ 20 ಸಿಗುತ್ತೆ. ಮೈನಸ್ 20 ಡಿವೈಡೆಡ್ ಬೈ ರೂಟ್ 598 ಹಾಗೆ ತೊಗೊಂಡಿದ್ದೀನಿ. 598 20 ಬೈ 9 ಇಂಟು ಏನು ಬರುತ್ತೆ ಅದೇ ವ್ಯಾಲ್ಯೂನ ಇನ್ನೊಂದು ಸಲ ನಾವು ಮಲ್ಟಿಪ್ಲೈ ಮಾಡಿದಾಗ 4.94 ಬರುತ್ತೆ. ಇಂಟು 347 ಮೈನಸ್ 9 ಬೈ 9 0 ಇಂಟು 0 ಮಾಡಿದರೆ 0ನೇ ಸಿಗುತ್ತೆ. ನೆಕ್ಸ್ಟು
431 ಮೈನಸ್ 20 411 411 ಡಿವೈಡೆಡ್ ಬೈ ರೂಟ್ 598ರಲ್ಲಿ 4.94ನ ಲೆಸ್ ಮಾಡಿದರೆ 593.06 ಆಗುತ್ತೆ ಇಂಟು 347ಅಲ್ಲಿ 0 ಕಳೆದ್ರೆ 347 347 411 ಡಿವೈಡೆಡ್ ಬೈ ರೂಟ್ ಮಲ್ಟಿಪ್ಲೈ ಮಾಡಿದಾಗ 2,05,791.82 ಆಗುತ್ತೆ. ನಾವು ಅದನ್ನು ರೂಟ್ ವ್ಯಾಲ್ಯೂ ತೆಗಿಬೇಕು. ಸೊ ಕ್ಯಾಲ್ಕುಲೇಷನಲ್ಲೇ ನಿಮಗೆ ರೂಟ್ ಒಂದು ಆಪ್ಷನ್ ಇರುತ್ತೆ ಅಲ್ಲ, ಅದನ್ನು ಪ್ರೆಸ್ ಮಾಡಿ ಏನೊಂದು ಅಮೌಂಟ್ ಇದೆ ಅದನ್ನು ಹೊಡೆದಾಗ ರೂಟ್ ವ್ಯಾಲ್ಯೂ ಹೋಗಿ 453.64 ಸಿಗುತ್ತೆ. 411 ಡಿವೈಡೆಡ್ ಬೈ 453.64 ಮಾಡಿದಾಗ ಕಾರಿಲೇಷನ್ ಈಕ್ವಲ್ಸ್ 0.906. ಪಾಸಿಟಿವ್ ಕಾರಿಲೇಷನ್ ಇದೆ. ಎಕ್ಸ್ ಆ್ಯಂಡ್ ವೈ ವೇರಿಯೇಬಲ್ ಏನಿದೆ, ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಈಕ್ವಲ್ಸ್ 0.906. ಪಾಸಿಟಿವ್ ಕಾರಿಲೇಷನ್ ಬಿಟ್ವೀನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಸೀರೀಸ್. ನೆಕ್ಸ್ಟು ಈ ಒಂದು ಚಾಪ್ಟರ್ ಮೇಲೆ ಇನ್ನೂ ಹೆಚ್ಚಿಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗೆ ನಿಮಗೆ BCom ರಿಲೇಟೆಡ್ ಆಗಿ ಯಾವುದೇ ಹೊಸ ಚಾಪ್ಟರ್ಸ್ ಪ್ರಾಬ್ಲಮ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.